ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಡುಗೋಡಿಯಲ್ಲಿ ಬಾಲಕಿ ವೆನ್ನೆಲಾ ಕೊಲೆ ಪ್ರಕರಣ ವಿಚಾರಣೆ ವೇಳೆ ಪೊಲೀಸರ ಮುಂದೆ ಮತ್ತೆ ಪ್ರಿಯಾಂಕಾ ಹೈ ಡ್ರಾಮಾ ಮಾಡಿದ್ದಾಳೆ. ಬಂಧಿಸೋದಕ್ಕೆ ಹೋದಾಗ್ಲೂ ಕೂಡ ಡ್ರಾಮಾ ಮಾಡಿದ್ದಂತ ಪ್ರಿಯಾಂಕಾ, ನಾನು ನನ್ನ ಮಗಳನ್ನ ಕೊಂದೇ ಇಲ್ಲ ಅಂತಿರುವಂತ ಪ್ರಿಯಾಂಕಾ ಮಗಳು ಮಲಗಿದ್ದವಳು ಬೆಳಗ್ಗೆ ಎದ್ದೇಳಲೇ ಇಲ್ಲ ಅಂತೇಳಿ ಪ್ರಿಯಾಂಕಾ ಹೈ ಡ್ರಾಮಾ ಮಾಡಿರೋದು. ಏನೇ ಕೇಳಿದ್ರು ಇದೊಂದೇ ಉತ್ತರ ಕೊಡ್ತಿದ್ದಾಳೆ ಪ್ರಿಯಾಂಕಾ ಪೊಲೀಸರ ತನಿಖೆ ವೇಳೆ. ಕಾಡುಗೋಡಿ ಕಂದಮ್ಮನ ಸಾವಿನ ದಿನ ಏನೇನಾಯ್ತು, ಮಗು ವೆನ್ನೆಲಾ ಕೊಲೆ ಬಗ್ಗೆ ಪ್ರಿಯಾಂಕಾ ಕಾರಿನಲ್ಲಿ ಹೇಳಿದ ಕಥೆಯೇನು, ಇದು ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಕೋಲಾರದಲ್ಲಿ ಬರ್ತ್ಡೇ ಪಾರ್ಟಿ ಮುಗಿಸಿ ಮಧ್ಯರಾತ್ರಿ 2 ಗಂಟೆಗೆ ಮನೆಗೆ ಬಂದ್ವಿ. ವೆನ್ನೆಲಾಳನ್ನ ಮೋಹನ್ ಎತ್ತಿಕೊಂಡು ಬಂದು ರೂಮ್ನಲ್ಲಿ ಮಲಗಿಸಿದ್ದ. ನಾನು ಮಗಳು ಮಲಗಿದ್ದಾಳೆ ಬಿಡಿ ಅಂತ ತಿಳ್ಕೊಂಡು ಸುಮ್ಮನಾಗಿದ್ದೆ. ನಂತರ ಇಬ್ರು ಸುಮಾರು 3 ಗಂಟೆ ತನಕ ಟಿವಿ ನೋಡ್ತಾ ಕೂತಿದ್ವಿ. ಆಗ್ಲೂ ಕೂಡ ಮೋಹನ್ ನನಗೆ ವೆನ್ನೆಲಾ ಬಗ್ಗೆ ಏನು ಹೇಳಲೇ ಇಲ್ಲ. ಸುಮಾರು 3:30ಕ್ಕೆ ನಾವಿಬ್ರು ಒಂದೇ ರೂಮ್ನಲ್ಲಿ ಮಲ್ಕೊಂಡಿದ್ವಿ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಈಕೆ ಹೇಳಿದಂತ ಒಂದೊಂದು ಕಥೆಯೂ ಕೂಡ ಈಗ ಬೆಚ್ಚಿ ಬೀಳಿಸ್ತಾ ಇದೆ. ಮಗಳು ಸಾವನ್ನಪ್ಪಿದ್ದು ನನಗೆ ಗೊತ್ತೇ ಇಲ್ಲ ಅಂತಿದ್ದಾಳೆ ಪ್ರಿಯಾಂಕಾ. ಮತ್ತೊಂದು ಕಡೆ ಪೊಲೀಸರ ತನಿಖೆಯಲ್ಲಿ ತಿಳಿದು ಬರುವಂತ ವಿಚಾರಗಳು ಶಾಕ್ ಆಗ್ತಾ ಇದೆ. ಸುಮಾರು 3:30ಕ್ಕೆ ನಾವಿಬ್ರು ಒಂದೇ ರೂಮ್ನಲ್ಲಿ ಮಲ್ಕೊಂಡಿದ್ವಿ. ಮೋಹನ್ ಕೂಡ ಇದ್ರ ಬಗ್ಗೆ ಏನು ಹೇಳಿಲ್ಲ. ಮಗಳು ಸಾವನ್ನಪ್ಪಿದ್ದಾಳೆ ಅನ್ನುವಂಥ ವಿಚಾರನೇ ನನ್ಗೆ ಗೊತ್ತಿಲ್ಲ ಅಂತ ಹೇಳಿರೋದು ಪ್ರಿಯಾಂಕಾ. ಬೆಳಗ್ಗೆ 7:30ಕ್ಕೆ ಎಚ್ಚರ ಆದಾಗ ಈ ವಿಷಯ ಗೊತ್ತಾಗಿ ಗಾಬರಿ ಆಯಿತು ನನಗೆ. ಫುಡ್ ಪಾಯ್ಸನ್ ಆಗಿರಬೇಕು, ಆಸ್ಪತ್ರೆಗೆ ಹೋಗೋಣ ಅಂತ ಮೋಹನ್ ಹೇಳಿದ್ದ. ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಮಗು ಸತ್ತಿದೆ ಅಂತ ವೈದ್ಯರು ಹೇಳಿದ್ರು. ಆಗ ನನಗೆ ಗಾಬರಿ ಆಗಿ ನನ್ನ ಅಣ್ಣನಿಗೆ ವಿಷಯ ಮುಟ್ಟಿಸಿದೆ ಅಂತ ಪ್ರಿಯಾಂಕಾ ಹೇಳಿರೋದು. ನಾನು ನನ್ನ ಮಗಳನ್ನ ಕೊಲೆ ಮಾಡಿದ್ದ ಅಂತೇಳಿ ಕೇಳಿದೆ. ಕಾಡುಗೋಡಿ ಕಂದಮ್ಮನ ಸಾವಿನ ದಿನ ಏನೇನಾಯ್ತು ಅದರ ಪೂರ್ತಿ ಡೀಟೇಲ್ಸ್ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಮೋಹನ್ ಪ್ರಿಯಾಂಕಾ ಬಳಿ ಕತೆ ಕಟ್ಟಿದ್ದ, ಜೊತೆಗೆ ಪ್ರಿಯಾಂಕಾಗೆ ವಿಷಯ ಗೊತ್ತಾದ ನಂತರ ಪ್ರಿಯಾಂಕಾ ಪೊಲೀಸರ ಬಳಿ ಹೇಳಿದಂತ ಕತೆಗಳೇನು, ಅವೆಲ್ಲವನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಿಯಾಂಕಾಳ ಅಸಲಿ ಮುಖ ಈಗ ಬಯಲಾಗಿದೆ. ತನ್ನ ಮಗು ಸತ್ತು ಹೋದ್ರೂ ಕೂಡ ಆಕೆ ಎಷ್ಟು ನಿಷ್ಕಾಳಜಿಯಿಂದ ಇದ್ಲು ಅನ್ನೋದ್ರ ಬಗ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ತಕ್ಷಣ ಕಾರ್ನಲ್ಲಿದ್ದಂಥ ದಿಂಬಿನಿಂದ ಸಾಯಿಸಿರೋದು ಮಗುವನ್ನ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಿಯಾಂಕಾ ಯಾವ ರೀತಿಯಾಗಿ ತನ್ನ ಮಗು ಸಾವನ್ನಪ್ಪೋದಕ್ಕೆ ಕಾರಣ ಆದ್ಲು ಅಂತ. ಪ್ರಿಯಾಂಕಾ ಜೊತೆ ಜೀವನಕ್ಕೆ ಅಡ್ಡಿಯಾಗಿದ್ಲ ಆಕೆಯ ಮಗಳು ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ. ಕಾರಣ ಆಕೆ ಮಾಡಿದಂಥ ಈ ಒಂದು ಕೃತ್ಯ, ತನ್ನ ಮಗಳನ್ನೇ ಸಾಯಿಸಿ ಮತ್ತೋರ್ವನ ಜೊತೆಗೆ ಸಂಸಾರ ಮಾಡಬೇಕು ಅಂತ ಎಂದ್ಕೊಂಡಿದ್ಲು ಈ ಪ್ರಿಯಾಂಕಾ. ಸದ್ಯ ಆಕೆಯ ಪ್ರತಿಯೊಂದು ಮುಖ ಈಗ ಗೊತ್ತಾಗ್ತಿದೆ.
ಸದ್ಯ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕಾಡುಗೋಡಿಯಲ್ಲಿ ಬಾಲಕಿ ವೆನ್ನೆಲಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಮತ್ತೆ ಪ್ರಿಯಾಂಕಾ ಹೈಡ್ರಾಮಾ ಮಾಡಿದ್ದು. ಈಗ ಈ ಕೇಸ್ನಲ್ಲಿ ನೋಡಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು ಅನ್ನುವಂತ ಕಾರಣಕ್ಕೆ ಕೆಲವರು ಅಮಾನತುಗೊಂಡಿದ್ದಾರೆ. ಅಧಿಕಾರಿಗಳ ಉದ್ದೇಶ ಏನಿತ್ತು ಅನ್ನೋದನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು? ಸದ್ಯ ತನಿಖೆ ಬೇರೆ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ ತನಿಖೆ ಮಾಡೋದಕ್ಕೆ ಅಂತ. ತನಿಖಾ ಲೋಪಗಳ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಮೂವರು ಅಮಾನತುಗೊಂಡಿದ್ದಾರೆ. ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಬ್ಸಸ್ ಇದೆ. ಆ ಲ್ಯಾಬ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ಕ್ರಮ ತಗೊಂಡು ನಾವು ಪ್ರಯತ್ನಿಸ್ತೀವಿ. ಇಂಟೆನ್ಷನ್ ಏನಿದೆ ಸರ್ ಲ್ಯಾಬ್ಸ್ ರಿಪೋರ್ಟಲ್ಲಿ ಇಂಟೆನ್ಷನ್ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಇಂಟೆನ್ಷನ್ ಖಂಡಿತ ಸರಿ ಇರಲಿಕ್ಕಿಲ್ಲ. ಅದಕ್ಕೋಸ್ಕರ ಈಗ ನೋಡಬೇಕು. ಈಗ ಐಒ ಚೇಂಜ್ ಆಗಿದೆ. ಐಒ ನಾವು ACP ಲೆವೆಲ್ ಆಫೀಸರ್ಗೆ ಅದು ತನಿಖೆ ಕೊಟ್ಟಿದ್ದೀವಿ. ಅದನ್ನು ಆ ಡಿವಿಷನ್ ಅವರೆಲ್ಲ ಬೇರೆ ಡಿವಿಷನ್. ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಬ್ಸಸ್ ಇದೆ. ಆ ಲ್ಯಾಬ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ಕ್ರಮ ತಗೊಂಡು ನಾವು ಪ್ರಯತ್ನಿಸ್ತೀವಿ. ಇಂಟೆನ್ಷನ್ ಏನಿದೆ ಸರ್ ಲ್ಯಾಬ್ಸ್ ರಿಪೋರ್ಟಲ್ಲಿ ಇಂಟೆನ್ಷನ್ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಇಂಟೆನ್ಷನ್ ಖಂಡಿತ ಸರಿ ಇರಲಿಕ್ಕಿಲ್ಲ. ಅದಕ್ಕೋಸ್ಕರ ಈಗ ನೋಡಬೇಕು. ಈಗ ಐಒ ಚೇಂಜ್ ಆಗಿದೆ. ಐಒ ನಾವು ACP ಲೆವೆಲ್ ಆಫೀಸರ್ಗೆ ಅದು ತನಿಖೆ ಕೊಟ್ಟಿದ್ದೀವಿ. ಅದನ್ನು ಆ ಡಿವಿಷನ್ ಅವರೆಲ್ಲ ಬೇರೆ ಡಿವಿಷನ್. ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಬ್ಸಸ್ ಇದೆ. ಆ ಲ್ಯಾಬ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ಕ್ರಮ ತಗೊಂಡು ನಾವು ಪ್ರಯತ್ನಿಸ್ತೀವಿ. ಇಂಟೆನ್ಷನ್ ಏನಿದೆ ಸರ್ ಲ್ಯಾಬ್ಸ್ ರಿಪೋರ್ಟಲ್ಲಿ ಇಂಟೆನ್ಷನ್ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಇಂಟೆನ್ಷನ್ ಖಂಡಿತ ಸರಿ ಇರಲಿಕ್ಕಿಲ್ಲ. ಅದಕ್ಕೋಸ್ಕರ ಈಗ ನೋಡಬೇಕು. ಈಗ ಐಒ ಚೇಂಜ್ ಆಗಿದೆ. ಐಒ ನಾವು ACP ಲೆವೆಲ್ ಆಫೀಸರ್ಗೆ ಅದು ತನಿಖೆ ಕೊಟ್ಟಿದ್ದೀವಿ. ಅದನ್ನು ಆ ಡಿವಿಷನ್ ಅವರೆಲ್ಲ ಬೇರೆ ಡಿವಿಷನ್. ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಬ್ಸಸ್ ಇದೆ. ಆ ಲ್ಯಾಬ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ಕ್ರಮ ತಗೊಂಡು ನಾವು ಪ್ರಯತ್ನಿಸ್ತೀವಿ. ಇಂಟೆನ್ಷನ್ ಏನಿದೆ ಸರ್ ಲ್ಯಾಬ್ಸ್ ರಿಪೋರ್ಟಲ್ಲಿ ಇಂಟೆನ್ಷನ್ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಇಂಟೆನ್ಷನ್ ಖಂಡಿತ ಸರಿ ಇರಲಿಕ್ಕಿಲ್ಲ. ಅದಕ್ಕೋಸ್ಕರ ಈಗ ನೋಡಬೇಕು. ಈಗ ಐಒ ಚೇಂಜ್ ಆಗಿದೆ. ಐಒ ನಾವು ACP ಲೆವೆಲ್ ಆಫೀಸರ್ಗೆ ಅದು ತನಿಖೆ ಕೊಟ್ಟಿದ್ದೀವಿ. ಅದನ್ನು ಆ ಡಿವಿಷನ್ ಅವರೆಲ್ಲ ಬೇರೆ ಡಿವಿಷನ್. ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಬ್